ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ತರಕಾರಿ ಬಾತ್ ಮಾಡ್ತಾಯಿದ್ದೀನಿ. ಬೀನ್ಸು, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಹಾಕಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. 1 ಸ್ಪೂನ್ ತುಪ್ಪ ಹಾಕ್ಕೊಂಡು 1 ಈರುಳ್ಳಿ ಕಟ್ ಮಾಡಿ ಹಾಕ್ಕೋಬೇಕು. 2 ಹಸಿಮೆಣಸಿನ್ಕಾಯಿ, ಒಂದು 4 ಚಕ್ಕೆ, 4 ಲವಂಗ ಇದೆಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇರಬೇಕು. ಆಮೇಲೆ 1.5 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಇದನ್ನೆಲ್ಲ ಸೇರಿಸ್ಕೋಬೇಕು. ಅದನ್ನೆಲ್ಲ ಫ್ರೈ ಮಾಡಿದ್ಮೇಲೆ ಬಿರಿಯಾನಿ ಪೌಡರು ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಅಕ್ಕಿ ತೊಳೆದು ಹಾಕಿ ನೀರು ಎಷ್ಟು ಬೇಕಷ್ಟು ಹಾಕಿ ತರಕಾರಿನೂ ಸೇರಿಸಿ ಅದಕ್ಕೆ ಉಪ್ಪು ಹಾಕಿ ವಿಷಲ್ ತೆಗೆದ್ರೆ ಬಾತು ರೆಡಿಯಾಗುತ್ತೆ. ನೆನ್ನೆ ರಾತ್ರಿನೇ ಇದು ಗ್ಯಾಸ್ ಸಿಲಿಂಡ್ರು ಖಾಲಿ ಆಗಿತ್ತು. ರೈಸ್ ಕಿಟ್ ಇದ್ದಾಗಲೇ ಆಫ್ ಆಗಿಬಿಟ್ಟಿತ್ತು. ಆದ್ದರಿಂದ ಇನ್ನೊಂದು ಸಿಲಿಂಡ್ರು ನಾನು ಬುಕ್ ಮಾಡಿರಲಿಲ್ಲ. ಈಗ ಇಂಡಕ್ಷನ್ ಸ್ಟೌವಲ್ಲೇ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಟೀಯಿಂದ ಹಿಡ್ದು ಎಲ್ಲನೂ ಇದರಲ್ಲೇ ಮಾಡ್ತಾಯಿದ್ದೀನಿ. ಇದು ಒಂದೇ ಒಂದು ಇರೋದ್ರಿಂದ ಕಷ್ಟ ಆಗ್ತಿತ್ತು. ಗ್ಯಾಸ್ ಸ್ಟವ್ ಅಂದರೆ 3 ಬರ್ನರ್ ಇರೋದ್ರಿಂದ 3 ಬರ್ನರಲ್ಲೂ ಒಂದೊಂದು ಐಟಮ್ ನಾವು ಮಾಡ್ಕೋಬೋದು. ಇದಂದರೆ ಒಂದಾದಮೇಲೆ ಒಂದು ಇಡಬೇಕು. ಆಮೇಲೆ ಕರೆಂಟ್ ಹೋಗ್ಬಿಟ್ರೆ ಕೂಡ ಯೂಸ್ ಆಗೋಲ್ಲ. UPS ಇದ್ದರೂ ಕೂಡ ಇದು ವರ್ಕ್ ಆಗೋಲ್ಲ. ಆದ್ದರಿಂದ ಬೇಗ ಮಾಡ್ತಾಯಿದ್ದೀನಿ. ಆಗಲೂ ಸ್ವಲ್ಪ ಲೇಟ್ ಆಗಿಬಿಡ್ತು ಇದನ್ನು ಮಾಡಬೇಕಾದ್ರೆ. ಇದು ವಿಷಲ್ ತೆಗೆದು ಅದು ವಿಷಲೆಲ್ಲ ಇಳಿಯೋ ತನಕ ಕಾಯೋ ತನಕ ಮಕ್ಕಳು ಫುಲ್ ರೆಡಿಯಾಗಿ ಕೂತ್ಬಿಟ್ಟಿದ್ರು. ಆಗೇನು ಮಾಡೋದು ಅಂದ್ಬಿಟ್ಟು ದೋಸೆ ಹಿಟ್ಟು ಸ್ವಲ್ಪ ಇತ್ತು ಅಂತ ಇಬ್ರಿಗೂ ಒಂದೊಂದು ದೋಸೆ ಹಾಕ್ಕೊಟ್ಟು ಜಾಮ್ ಹಾಕ್ಕೊಟ್ಟೆ. ಅದನ್ನೇ ತಿನ್ಕೊಂಡ್ರು. ಬಾಕ್ಸ್ಗೆ ರೀನಿಗೆ ಮಾತ್ರ ಬಾತ್ ಕಟ್ಟಿದ್ದೀನಿ. ಹಾಗೆ ನಮ್ಮ ಯಜಮಾನ್ರಿಗೂ ಕೂಡ ರಾಯ್ತ ಜೊತೆ ಬಾತ್ನ ಟಿಫಿನ್ ಬಾಕ್ಸ್ಗೆ ಹಾಕ್ಕೊಟ್ಟಿದ್ದೀನಿ ಮಧ್ಯಾಹ್ನ ಲಂಚ್ಗೆ. ನೋಡಿ, ಇದ್ರದ್ದು ವಿಷಲ್ ಬಂದಮೇಲೆ ಅಡುಗೆ ಯಾವ ಥರ ಬಂದಿದೆ ಅಂತ ತೋರ್ಸೋಕ್ಕಾಗಲಿಲ್ಲ ನನಗೆ. ಟೈಮ್ ಆಗಿಬಿಟ್ಟಿತ್ತು. 8:15 ಆಗಿತ್ತು. 8:45 ಅಷ್ಟರಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಅವರು ಕೆಲಸಕ್ಕೆ ಹೋಗಬೇಕು. 40 ಕಿಲೋಮೀಟ್ರು ಗಾಡಿ ಓಡಿಸ್ಕೊಂಡು ಹೋಗ್ಬೇಕು ಅವರು. ಅದರಿಂದ ಲೇಟ್ ಆಗಿಬಿಡುತ್ತೆ ಅಂತ ಬೇಗ ಹೋಗ್ತಾಯಿದ್ರು. ಈಗ ಅವರು ಹೋದ್ಮೇಲೆ ಸ್ಕೂಲ್ಗೆ ಆಫೀಸ್ಗೆಲ್ಲ ಹಾಲು ಕಾಯಿಸಿಟ್ಬಿಡೋದ ಅಂತ ಇಡ್ತಾಯಿದ್ದೀನಿ. ಈಗ ಬೇಸಿಗೆ ಇರೋದ್ರಿಂದ ಬೇಗ ಹಾಲು ಕೆಟ್ಟೋಗ್ಬಿಡುತ್ತೆ. ಚೆನ್ನಾಗಿ ಕಾಯಿಸಿಟ್ರೆ ಒಂದು 8 ಗಂಟೆ ತನಕ ಇರುತ್ತೆ ರಾತ್ರಿ. ಇಲ್ಲಾಂದರೆ ಬೇಗ ಕೆಟ್ಟೋಗ್ಬಿಡುತ್ತೆ. ಈಗ ಅದು ಮುಗಿದ್ಮೇಲೆ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಎಲ್ಲ ಅಲ್ಲಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಎಕ್ಸಾಮ್ಗೆ ರಿವಿಷನ್ ಸ್ಟಾರ್ಟ್ ಆಗಿರೋದ್ರಿಂದ ರಿಯಾ ತುಂಬ ಬುಕ್ಸ್ ಎಲ್ಲ ಎತ್ಕೊಂಡು ಹೋಗ್ತಾಯಿದ್ಲು ದಿನ. ಇವತ್ತೇ ಎಲ್ಲ ಬುಕ್ಸ್ ಎಲ್ಲ ಮನೇಲಿ ಇಟ್ಬಿಟ್ಟು ಹೋದ್ಲು. ರಿವಿಷನ್ ಬುಕ್ ಮಾತ್ರ ಸಾಕು ಅಂತ. 11th ಅವ್ರಿಗೆ ಎಕ್ಸಾಮ್ ಇದೆ. 6ಗೆ ಸ್ಟಾರ್ಟ್ ಆಗಿಬಿಟ್ಟಿದೆ. 2 ಎಕ್ಸಾಮ್ ಮುಗೀತು. 15th ನಮ್ಮ 6ಗೆ ಎಕ್ಸಾಮ್ ಇದೆ. 11th ರಿಯನ್ಗೆ ಸ್ಟಾರ್ಟ್ ಆಗುತ್ತೆ. 18th ಅವಳಿಗಿದೆ ರಿಯನ್ಗೆ. ಈಗ ನೋಡಿ, ನೆನ್ನೆ ಈವ್ನಿಂಗು ಸ್ವಲ್ಪ ಬ್ರೇಕ್ ಕೊಟ್ಟು ಓದೋಕ್ಕೋಸ್ಕರ ಸಾಕು ಓದಿದ್ದು ಅಂತ ಆಟ ಸಾಮಾನೆಲ್ಲ ತಂದು ದಿವಾನ್ ಅಡಿಲಿ, ಇಲ್ಲಿ ಟೀಪಾಯ್ ಅಡಿಲೆಲ್ಲ ಇಟ್ಬಿಟ್ಟವ್ರೆ. ಆಡೋ ತನಕ ಆಡೋದು. ಒಂದೊಂದು ಸರಿ ಎತ್ತಿಡ್ತಾರೆ, ಒಂದೊಂದು ಸರಿ ಎತ್ತಿಡೋದೇ ಇಲ್ಲ. ಹಂಗಂಗೆ ಬಿಟ್ಬಿಟ್ಟು ಹೊಟ್ಟೋಗ್ತಾರೆ. ಬೆಳಿಗ್ಗೆ ಕಿರ್ಚ್ತಾಯಿದ್ದೆ ನಾನು, ಇದನ್ನೆಲ್ಲ ಎತ್ತಿಡೋ ತನಕ ಎಷ್ಟು ಸುಸ್ತಾಗುತ್ತೆ ಅಂತ. ಆಮೇಲೆ ಪೇಪರ್ನೆಲ್ಲ ಅರ್ಧಿ ಮನೇಲೆಲ್ಲ ಹಾಕೋದು. ಪೇಜ್ಗಳನ್ನೆಲ್ಲ ಕಟ್ ಮಾಡಿ ಡ್ರಾಯಿಂಗು ಅಂತ ಬರಿತಾ ಇರ್ತಾಳೆ ರಿಯಾ. ಈಗ ನೋಡಿ, ಎಷ್ಟೊಂದು ಪೇಪರ್ ಬಿದ್ದಿದೆ. ಅರಿಬಾರ್ದು ಆ ಥರ ಪೇಪರ್ಸ್ನೆಲ್ಲ ಅಂತ ಹೇಳಿದ್ರು. ಕೇಳಲ್ಲ, ಹ್ಞೂ ಅಂತ ಹೇಳ್ತಾಳೆ. ಆಮೇಲೆ ನೋಡಿದ್ರೆ ನಾನು ನೋಡದೇ ಇದ್ದಾಗ ಈ ಥರ ಅರ್ಧಿ ಹಾಕೋದು. ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿದ್ಮೇಲೆ ದಿವಾನ್ ಕಾಟ್ದು ಕವರು ತುಂಬ ಗಲೀಜಾಗ್ಬಿಟ್ಟಿತ್ತು. ಸರಿ, ಅದನ್ನು ಬಟ್ಟೆ ಎಲ್ಲ ಚೇಂಜ್ ಮಾಡೋದ ಅಂತ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದುವರೆಗೂ ಯಾರು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ಹೇಳಿ. ನಾನು ಅದನ್ನು ಸರಿ ಮಾಡ್ಕೋತೀನಿ.
ಇಷ್ಟ ಆದರೆ ವಿಡಿಯೋ ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೆಲ್ಲ ಥ್ಯಾಂಕ್ ಯು ಸೋ ಮಚ್. ಈಗ ಒಗ್ದಿರೋ ಬಟ್ಟೆಗೆ ಪ್ಲೇಸ್ ಇಲ್ಲ ಅಂತ ಅದನ್ನೆಲ್ಲ ಮಡ್ಚಿಟ್ಬಿಡ್ತಾಯಿದ್ದೀನಿ. ಆಚೆ ಸ್ವಲ್ಪ ಹಾಕಿದ್ದೆ, ಒಳಗಡೆ ಸ್ಟ್ಯಾಂಡಲ್ಲಿ ಸ್ವಲ್ಪ ಹಾಕಿದ್ದೆ ಬಟ್ಟೆಗಳು. ಅದನ್ನೆಲ್ಲ ಮಡ್ಚಿ ಇಟ್ಬಿಟ್ರೇ ಸರಿ, ಇಲ್ಲಾಂದರೆ ಅದು ಒಗ್ದಿರೋದು ಇದು ಎಲ್ಲ ಸೇರಿಸಿ ತುಂಬ ಬಟ್ಟೆ ಆಗಿಬಿಡುತ್ತೆ. ಅದರಿಂದ ಮಡ್ಚಿ ಬೀರೋಲಿ ಇಡ್ತಾಯಿದ್ದೀನಿ. ಬಟ್ಟೆ ನಮ್ಮದು ಆರಿಂದು ರೀಯಿಂದೇ ಜಾಸ್ತಿ ಇರುತ್ತೆ ಒಗೆಯೋದು ಮಡ್ಚೋದು ಎಲ್ಲ. ನಮ್ಮ ಯಜಮಾನ್ರದ್ದು ಅಷ್ಟು ಬೀಳಲ್ಲ ಬಟ್ಟೆ. ಅವ್ರದ್ದು ಏನಂದರೆ ಯೂನಿಫಾರ್ಮ್ ಇರುತ್ತಲ್ವ, ಅದನ್ನೇ ಚೇಂಜ್ ಮಾಡಿ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಒಂದು 3-4 ಸರಿ ಸ್ನಾನ ಮಾಡಿಕೊಂಡು ಆ ಬಟ್ಟೆ 1-2-3 ಇರುತ್ತೆ ಅಷ್ಟೇ ಅವ್ರದ್ದು. ಫ್ರೆಂಡ್ಸ್, ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಗಿಡ ಎಲ್ಲ ಸ್ವಲ್ಪ ಒಣಗೋಗ್ತಾಯಿತ್ತು, ಅದಕ್ಕೆ ನೀರು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. Thank you for watching. Bye. Take care.